ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಉದಾರಿಯ ಚೈತನ್ಯವು ಏನನ್ನು ಮಾಡುತ್ತದೆ. ಈ ದಿನದ ದೇವರ ವಾಕ್ಯ: ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿಹಿಡಿದರೂ ಅವನಿಗೆ ಬಡತನ. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 24ನೇ ವಚನ ಮತ್ತು 25ನೇ ವಚನ. ದೇವಜನಾಂಗವಾದ ಇಸ್ರಾಯೇಲ್ಯರು ಪ್ರತಿ ವರ್ಷ ಉದಾರವಾದ ಕಾಣಿಕೆಗಳನ್ನು ನೀಡುವುದರ ಜೊತೆಗೆ ಬೇರೆ ಬೇರೆ ಕಾಣಿಕೆಗಳನ್ನು ವ್ಯವಸ್ಥಿತವಾಗಿ ನೀಡಬೇಕೆಂಬ ನಿಯಮಗಳಿದ್ದ ಕಾರಣ ಅವರನ್ನು ನೋಡಿ ಅನೇಕರು ಅವರಿಗೆ ಕನಿಕರವನ್ನು ತೋರಿದ್ದಾರೆ. ಉದಾರತೆಯ ವಿಷಯವಾಗಿ, ಕಾಣಿಕೆಗಳ ವಿಷಯವಾಗಿ ಯಾವ ರೀತಿಯ ಕ್ರಮವು ತನ್ನ ಅನುಗ್ರಹಕ್ಕೆ ತಕ್ಕಂತೆ ಇದೆ, ಯಾವುದು ಸರಿಯೆಂದು ಸರ್ವಜ್ಞಾನಿಯಾದ ದೇವರಿಗೆ ತಿಳಿದದೆ. ಆದುದರಿಂದ ಈ ವಿಷಯಗಳ ಬಗ್ಗೆ ನಿರ್ದೇಶನಗಳನ್ನು ದೇವರು ಕೊಟ್ಟಿದ್ದಾನೆ. 10ಕ್ಕೆ 10 ಭಾಗಕ್ಕಿಂತ 10ರಲ್ಲಿ 9 ಭಾಗವು ಜನರಿಗೆ ಸಾಕಾಗುತ್ತದೆ ಎಂಬುದನ್ನು ಈ ನಿಯಮವು ಯಾವಾಗಲೂ ಸಾಬೀತುಪಡಿಸಿದೆ. ಯಾರು ದೇವರಿಗೆ ಕೊಡಬೇಕಾದ ಕಾಣಿಕೆಗಳನ್ನು ತಡೆ ಹಿಡಿದು ತಮ್ಮ ಆದಾಯಗಳನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಯೋಚಿಸುತ್ತಾರೋ, ಅಥವಾ ಕಡಿಮೆ ಕಾಣಿಕೆಗಳನ್ನು ಕೊಟ್ಟು ತಮ್ಮ ಆದಾಯಗಳನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಯೋಚಿಸುತ್ತಾರೋ, ಅವರು ಕುಂಟರು, ಕುರುಡರು ಅಥವಾ ಅನಾರೋಗ್ಯದಲ್ಲಿರುವವರು. ಇವರು ಕೊರತೆಗಳನ್ನು, ಕಷ್ಟಗಳನ್ನು ಅನುಭವಿಸುವಂತೆ ಮಾಡುತ್ತಾರೆ. ದೇವರ ಕೈ ಕಾಣದಿದ್ದರೂ ಅದು ಮನುಷ್ಯರ ಎಲ್ಲ ವ್ಯವಹಾರಗಳಲ್ಲಿ ಯಾವಾಗಲೂ ಕೆಲಸ ಮಾಡುತ್ತದೆ. ದೇವರ ಕೈಗಳು ಏಳಿಗೆಯನ್ನು ಅನುಗ್ರಹಿಸಬಹುದು ಅಥವಾ ಅದನ್ನು ತಡೆಹಿಡಿಯಬಹುದು. ಆಗಾಗ್ಗೆ ಆತನು ಒಬ್ಬನಿಗೆ ಏಳಿಗೆಯನ್ನು ತಡೆಹಿಡಿಯಬಹುದು ಅಥವಾ ಮತ್ತೊಬ್ಬನಿಗೆ ಅದನ್ನು ಅನುಗ್ರಹಿಸುವನು ಎಂದು ತೋರಬಹುದು. ಇದೆಲ್ಲವೂ ಮನುಷ್ಯನ ಹೃದಯವನ್ನು ಪರೀಕ್ಷಿಸಲು ಮತ್ತು ಅವನ ಹೃದಯವನ್ನು ಸಾಬೀತುಪಡಿಸಲು ಆಗಿರುತ್ತದೆ. ಒಬ್ಬ ಸಹೋದರನಿಗೆ ದುರ್ಗತಿಯನ್ನು ಆತನು ಅನುಮತಿಸುತ್ತಾನೆ ಮತ್ತು ತಾನು ದಯಪಾಲಿಸಿರುವ ಅನುಗ್ರಹವನ್ನು ಒಬ್ಬನು ಜ್ಞಾಪಕದಲ್ಲಿಟ್ಟುಕೊಂಡು ತನಗೆ ದೇವರು ವಾಕ್ಯದಲ್ಲಿ ನೇಮಿಸಿರುವ ಕೆಲಸವನ್ನು ಮಾಡಲು ತನ್ನ ನೆರೆಯವನನ್ನು ತನ್ನಂತೆಯೇ ಪ್ರೀತಿಸಿ ತನ್ನ ಜೊತೆಯಲ್ಲಿರುವ ಬಡ ಸಹೋದರನಿಗೆ ಸಹಾಯ ಮಾಡುವನೋ ಎಂದು ಅವನನ್ನು ಪರೀಕ್ಷಿಸಲು ದೇವರು ಮತ್ತೊಬ್ಬನನ್ನು ಏಳಿಗೆಪಡಿಸುತ್ತಾನೆ. ಮಾನವ ಮಕ್ಕಳ ಹೃದಯಗಳನ್ನು ಕೋಮಲವಾಗಿ ಮತ್ತು ಕೃಪಾಪೂರ್ಣವಾಗಿ ಇರಿಸಲು ದೇವರು ಉದಾರತೆ ಮತ್ತು ದಯೆಯ ಕ್ರಿಯೆಗಳನ್ನು ರೂಪುಗೊಳಿಸಿದ್ದಾನೆ. ನಾವು ಕ್ರಿಸ್ತನ ಬಡತನದ ಮೂಲಕ ಸಿರಿವಂತರಾಗುವಂತೆ ಕ್ರಿಸ್ತನು ಬಡವನಾದನು. ಅಂತಹ ಗುರುವನ್ನು ಅನುಸರಿಸುವಂತೆ, ಅವರಲ್ಲಿ ಆಸಕ್ತಿಯನ್ನು, ಪ್ರೀತಿಯನ್ನು ತುಂಬುವಂತೆ ಅವರನ್ನು ಉತ್ತೇಜಿಸಲು ಅವರಿಗೆ ದೇವರು ಅನುಗ್ರಹವನ್ನು ಕೊಡುತ್ತಾನೆ. ದಶಮಾಂಶದ ನಿಯಮವನ್ನು ನಿತ್ಯವಾದ ತತ್ವದ ಮೇಲೆ ಸ್ಥಾಪಿಸಲಾಗಿದೆ ಮತ್ತು ಅದು ಮನುಷ್ಯನಿಗೆ ಆಶೀರ್ವಾದವಾಗಿರಬೇಕೆಂದು ಅದನ್ನು ರೂಪುಗೊಳಿಸಲಾಗಿದೆ. ಹೆಚ್ಚಿನ ದುಷ್ಟತನ, ದುರಾಸೆಯನ್ನು ತಡೆಯಲು ಉದಾರತೆ ಎಂಬ ವ್ಯವಸ್ಥೆಯನ್ನು ರೂಪುಗೊಳಿಸಲಾಗಿದೆ. ಉಪಕಾರವೆಂಬ ಸಣ್ಣ ತೊರೆಗಳು ಯಾವಾಗಲೂ ಭಂಡಾರಕ್ಕೆ ಹರಿಯುತ್ತಲೇ ಇರಬೇಕು. ನಮ್ಮ ಉದಾರತೆಯ ಕೆಲಸಗಳಿಗಿಂತ ದೇವರ ಅನುಗ್ರಹವು ಬಹಳ ಮುಂದೆ ಇದೆ ಮತ್ತು ಅದು ಅತಿ ಹೆಚ್ಚು ವೇಗವಾಗಿ ಮುಂದುವರಿಯುತ್ತದೆ. ನಂಬಿಗಸ್ತರ ಕೆಲಸಗಳು ಮತ್ತು ಮಾತುಗಳ ಮೂಲಕ ಕ್ರಿಸ್ತನ ಕೃಪೆಯು ಪ್ರಕಟಗೊಂಡಾಗ ಕತ್ತಲೆಯಲ್ಲಿರುವವರಿಗೆ ಬೆಳಕು ಪ್ರಕಾಶಿಸುತ್ತದೆ. ಯಾಕೆಂದರೆ ದೇವರನ್ನು ಸ್ತುತಿಸಲು ತುಟಿಗಳು ಮಾತನಾಡುವಾಗ ನಶಿಸಿ ಹೋಗುತ್ತಿರುವವರಿಗೆ ಸಹಾಯ ಮಾಡಲೆಂದು, ಅವರ ಪ್ರಯೋಜನಕ್ಕೆಂದು ನಂಬಿಗಸ್ತರು ತಮ್ಮ ಸಹಾಯ ಹಸ್ತವನ್ನು ಚಾಚುತ್ತಾರೆ. ಪಂಚಶತಮ ದಿನದಂದು ಪರಿಶುದ್ಧಾತ್ಮನು ಶಿಷ್ಯರ ಮೇಲೆ ಇಳಿದು ಬಂದಾಗ ಯಾವ ಶಿಷ್ಯನು ತಾವು ಹೊಂದಿಕೊಂಡಿದ್ದ ಯಾವುದನ್ನು ತಮ್ಮ ಸ್ವಂತದ್ದು ಎಂದು ಹೇಳಲಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಅವರು ಹೊಂದಿಕೊಂಡಿದ್ದ ಎಲ್ಲವನ್ನೂ ಸುಧಾರಣೆಯ ಕೆಲಸಗಳು ಮುಂದುವರಿಯುವ ಹಾಗೆ ಅದ್ಭುತವಾದ ಕಾರಣಕ್ಕಾಗಿ ಬಳಸಲಾಯಿತು ಮತ್ತು ಒಂದೇ ದಿನದಲ್ಲಿ ಸಾವಿರಾರು ಜನರು ಮಾನಸಾಂತರಗೊಂಡರು.
ಅದೇ ಆತ್ಮವು ಇಂದು ನಂಬಿಗಸ್ತರನ್ನು ಉತ್ತೇಜಿಸಿದಾಗ ಮತ್ತು ಅದೇ ರೀತಿ ಅವರು ಉದಾರವಾಗಿ ದೇವರಿಗೆ ಸ್ವಂತವಾಗಿರುವುದನ್ನು ದೇವರಿಗೆ ಹಿಂತಿರುಗಿಸಿದಾಗ ವಿಸ್ತಾರವಾಗಿ ಎಲ್ಲ ಕಡೆ ಹಬ್ಬಬೇಕಾದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.